ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಆರಾಮಾಗಿದ್ದೀನಿ. ಆ್ಯಂಡ್ ನೋಡಿ ನಮ್ಮ ಹುಡುಗಿ ಹಿಂದ್ಗಡೆ ಕಾಣ್ತಾ ಇದ್ದಾಳೆ ಅಂತ ಅಂದ್ಕೊತೀನಿ. ಇದು ಅವಳಿಗೆ ಬಟರ್ಫ್ಲೈ ಗರ್ಲ್ ಅಂತ ಹೆಸರಿಟ್ಟಿದ್ದೀನಿ. ಕಪ್ಪಾಗಿದ್ದಾಳೆ ಬಟ್ ನೋಡೋದಕ್ಕೆ ಲಕ್ಷಣವಾಗಿದ್ದಾಳೆ. ಗೈಸ್ ಆ್ಯಕ್ಚುಲಿ ಅದೊಂದು ಸ್ಟಿಕ್ಕರು ಆನ್ಲೈನಲ್ಲಿ ಶಾಪ್ ಮಾಡಿರೋದು. ಐ ಥಿಂಕ್ ಯಾರಿಗಾದರೂ ಬೇಕಾದರೆ ಹೇಳಿ. ನೋಡಿ ಇದು ಹಿಂಗೆ ಕಾಣಿಸುತ್ತೆ ಅಂತ. ಫುಲ್ಲು ಈ ಥರ ಬರುತ್ತೆ. ಒಂದು ಗೋಡೆ ಫುಲ್ ಆಗುತ್ತೆ. ಸೊ ಕಂಟೆಂಟ್ ಅಂದರೆ ಗೋಡೆ ಏನಾದ್ರು ಖಾಲಿ ಇದ್ದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನನಗೇನೋ ಇಷ್ಟ ಅಂತದಂತ ಹಾಕ್ಕೊಂಡಿದ್ದೀನಪ್ಪ. ನಿಮ್ಗೆ ಯಾರಿಗಾದ್ರು ಬೇಕಾದ್ರಷ್ಟೇ ಕಮೆಂಟ್ ಮಾಡಿ. ಮಾಡಲೇಬೇಕಂತೇನಿಲ್ಲ ಆಯಿತಾ. ಓಕೆ. ಆ್ಯಂಡ್ ಗೈಸ್ ಲಾಸ್ಟ್ ವಿಡಿಯೋ ಅಂತೂ ಚಿಂದಿ. ನನಗಂತೂ ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ದೀರಾ. ಜಾಬ್ ರಿಲೇಟೆಡ್ ಮಾಡೋದು ಸಖತ್ತಾಗಿ ಹೋಗುತ್ತೆ ನಿಂದು, ಚೆನ್ನಾಗಿ ಹೇಳ್ತೀಯಾ, ಹಂಗೆ ಹಿಂಗೆ ಎಲ್ಲ ಹೇಳಿದ್ದೀರಾ. ಬಟ್ ನನಗೇನಂದರೆ ಗೈಸ್ ನೋಡಿ, ಈಗ MNC ಕಂಪ್ನಿ ಅಪ್ಲಿಕೇಶನ್ ಹೇಳ್ಬೋದು, ಹೆಂಗೆ ರೆಡಿ ಆಗ್ಬೋದು ಅನ್ನೋದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತೀನಿ. ನೋಡುವ ಇನ್ನು ಮುಂದೆ ಇನ್ನೇನಾದರೂ ತಲೆಗೆ ಬಂದರೆ ಥಾಟ್ಸು ಮಾಡ್ತಾ ಹೋಗ್ತೀನಿ ವಿಡಿಯೋನ. ಗೈಸ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇವಾಗ ಏನು ವೀಡಿಯೋ ಮಾಡೋದು ಅಂತ. ಐ ಥಿಂಕ್ ಒಂದು ತಲೆಯಲ್ಲಿ ಒಂದು ರೆಸಿಪಿ ಇದೆ, ಅದು ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ದೊಡ್ಡ ರೆಸಿಪಿ ಅಲ್ಲ, ಚಿಕ್ಕ ರೆಸಿಪಿನೇ. ಜಸ್ಟ್ ವರ್ಕ್ ಮುಗೀತು, ಹಾಗೆ ಮನೆ ಕೆಲಸನೂ ಇದೆ ಸ್ವಲ್ಪ, ಹಾಗೆ ಕೆಲಸ ಮುಗಿಸ್ಕೊಂಡು ಆ ರೆಸಿಪಿನೂ ಮಾಡುವ ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್ ಇದೇನಕ್ಕೆ ಮಾಡಬೇಕು ಅನಿಸ್ತಂದ್ರೆ ಇವಾಗಂತೂ ಫುಲ್ಲು ಸೆಕೆಗಾಲ, ಕುತ್ಕೊಳ್ಳೋಕ್ಕಾಗಲ್ಲ. ಮೇಲ್ಗಡೆ ಇದಂತೂ ಟೆರೆಸ್ ಮೇಲೆ ಫುಲ್ಲು ಬಿಸಿಲು ಬೀಳುತ್ತೆ, ಅದು ಕೆಳಗಡೆ ಬಡಿಯತ್ತಲ್ವ, ಕುತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಸ್ವಲ್ಪ ಏನಾದರೂ ಅವಾಗವಾಗ ತಿಂತಾ ಇರಬೇಕು ಅಂತ ಅನಿಸ್ತಿರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದವ್ರಿಗಂತೂ ಮತ್ತು ತಲೆನೋವು, ಆ ಕಡೆ ನಿದ್ದೆ ಬರ್ತಾ ಇರುತ್ತೆ, ಒಂದು ಕಡೆ ಇನ್ನೊಂದು ಕಡೆ ವರ್ಕ್ ಮಾಡಲೇಬೇಕು, ಹಾಗೆಲ್ಲ ಇರುತ್ತೆ. ಅದಕ್ಕೆ ನನಗೇನು ಅನಿಸ್ತು ಅಂದರೆ ನಾನೇನಾದರೂ ಒಂದು ಪ್ರಿಪೇರ್ ಮಾಡುವ ಅಂತ ಅನ್ನಿಸ್ತು. ಸೊ ಹಾಗೆ ಪ್ರಿಪೇರ್ ಮಾಡ್ತಾ ವಿಡಿಯೋನೂ ಮಾಡುವ ಅಂತ ಅಂದ್ಕೊಂಡೆ ಗೈಸ್. ಸೊ ಹಾಗಾಗಿ ಈ ವಿಡಿಯೋನ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ನಿಮ್ಮ ಮನೇಲೂ ಕೂಡ ಮಕ್ಕಳೆಲ್ಲ ಇದ್ದರೆ ಮಾಡ್ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗನ್ಸಿರೋ ಪ್ರಕಾರ ಈ ಐಸ್ ಕ್ರೀಮು ಅದೆಲ್ಲ ಹೊರಗಡೆಯಿಂದ ತಂದು ಕೊಡೋಕ್ಕಿಂತ ಈ ಥರದ್ದೇನಾದರೂ ಮನೇಲೇ ಮಾಡಿಕೊಡ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ನೋಡಿ ಗೈಸ್. ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನು 500 ml ನಂದಿನಿ ಮಿಲ್ಕನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಮೊದಲು ನೀಟಾಗಿ ಬಿಸಿ ಮಾಡಿಬಿಡ್ತೀನಿ ಗೈಸ್. ಇವಾಗ ನೋಡಿ ನಾನು ಅಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ ದೊಡ್ಡ ಪಾತ್ರೆಯಲ್ಲಿ. ಇದಕ್ಕೆ ಏನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಶುಗರ್ನ ಹಾಕಲ್ಲ, ಯಾಕಂದರೆ ಫ್ರೂಟ್ಸು ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ ಆ್ಯಂಡ್ ಈ ಸ್ವಲ್ಪ ಮಿಲ್ಕು ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಒಂದೇ 1 ಸ್ಪೂನನ್ನು ಹಾಕ್ತಾ ಇರೋದು. ಸೊ ಗೈಸ್ ನೋಡಿ, ಒಂದು ಕಡೆ ಹಾಲು ಕುದಿ ಬರ್ತಾ ಇದೆ, ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು 1/2 ಕಪ್ಪಷ್ಟು, ಈ ಕಪ್ಪಲ್ಲಿ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರು. ಇದನ್ನು ನಾನು ಮಿಲ್ಕಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀಟಾಗಿ ಅದು ಯಾವುದೇ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಇದನ್ನು ಆ್ಯಡ್ ಮಾಡಿದ್ರಾಯಿತು. ಸೊ ಗೈಸ್ ನೋಡಿ, ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಒಂದು 5 ನಿಮಿಷ ಇದೇ ಥರ ತಿರುಗ್ತಾ ಇರಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನೀವು ಕಸ್ಟರ್ಡ್ ಪೌಡರ್ನ ಸ್ವಲ್ಪ ಕೋಲ್ಡ್ ಹಾಲಲ್ಲಿ, ಅಂದರೆ ನಾರ್ಮಲ್ ಇರೋಂಥ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಬಿಸಿಯಾಗಿರೋಂಥ ಹಾಲಿಗೆ ಮಿಕ್ಸ್ ಮಾಡಿ. ಏನಾದರೂ ಬಿಸಿಯಾಗಿರೋ ಹಾಲಿಂದಲೇ ಮಿಕ್ಸ್ ಮಾಡಿ ಹಾಕಿದ್ರೆ ಅದು ಗಟ್ಟಿಯಾಗಿ ಮುದ್ದೆ ಆಗುತ್ತೆ. ಹಾಗಾಗಿ ಸೊ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ, ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ ಇರುತ್ತಲ್ಲ ಅದನ್ನು ಕೂಡ ಈ ಬಾಯ್ಲ್ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲೇ ಹಾಕ್ತೀನಿ. ಆಮೇಲೆ ಹಾಕಿದ್ರೆ ಸ್ವಲ್ಪ ಹಸಿ ಹಸಿ ಫೀಲ್ ಆಗುತ್ತಲ್ಲ, ಹಾಗಾಗಿ. ಆ್ಯಂಡ್ ಇದನ್ನು ತಿರುಗ್ತಾನೆ ಇರ್ತೀನಿ, ಯಾಕಂದರೆ ಇದು ಮತ್ತೆ ಗಟ್ಟಿ ಆಗುತ್ತಲ್ವ, ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಈ ಥರ ತಿರುಗ್ತಾ ಇರಬೇಕಾಗತ್ತೆ. ಸೊ ಇದಷ್ಟೇ ಡ್ರೈ ಫ್ರೂಟ್ಸ್ ಅಲ್ಲ, ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಫ್ರೂಟ್ಸು ಕೂಡ ಇದೇ ಫ್ರೂಟ್ಸ್ ಹಾಕಬೇಕು ಅಂತೇನಿಲ್ಲ, ಬಟ್ ನಾನಿಲ್ಲಿ ಏನೇನು ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಅಂದರೆ ಬನಾನಾ, ಸೇಬು ಮತ್ತು ದಾಳಿಂಬೆ ಹಾಗೂ ದ್ರಾಕ್ಷಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗೈಸ್ ನೋಡಿ, ಈ ಥರ ಕುದಿ ಬರ್ತಾ ಇದೆ, ಹಾಗಾಗಿ ಇದು ಆಗಿದೆ. ಇದನ್ನು ಬಂದ್ ಮಾಡ್ತೀನಿ, ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಒಂದು 10 ಮಿನಿಟ್ಸ್ ಇದನ್ನು ಹೀಗೆ ಬಿಡ್ತೀನಿ. ಅದು ಈ ಬಿಸಿ ಇರುತ್ತಲ್ಲ, ಬಿಸಿ ಆರಬೇಕು, ಮತ್ತು ಅದು ಅಲ್ಲೇ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ಹಾಗಾಗಿ. ಸೊ ಇದನ್ನು ಇವಾಗ ಸೈಡ್ ಇಟ್ಬಿಡ್ತೀನಿ ಗೈಸ್. ನಾನು ಹೇಳ್ದಂಗೆ ಫ್ರೂಟ್ಸ್ ಇದೇ ಹಾಕಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿ ಏನೇ ಫ್ರೂಟ್ಸ್ ಇದೆಯೋ ಅದನ್ನ ಹಾಕ್ಬೋದು. ನಾನಲ್ಲಿ ಸೇಬು ಆ್ಯಂಡ್ ಬನಾನಾ, ಇನ್ನೊಂದು ಕಡೆ ಇದು ದಾಳಿಂಬೆ,
ಇದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ದ್ರಾಕ್ಷಿ. ಆ್ಯಕ್ಚುಲಿ ದ್ರಾಕ್ಷಿ ಅಂತೂ ನಾನು ಏನು ಮಾಡಿದ್ದೀನಿ ಅಂದರೆ ಉಪ್ಪು ನೀರಲ್ಲಿ ನೆನೆಸಿ ಅದನ್ನು ತೊಳೆದು ಆಮೇಲೆ ಕಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ಅದು ಇವಾಗ ತೋರಿಸ್ತಾ ಇರ್ತಾರಲ್ವ ಅದರಲ್ಲಿ ಆ್ಯಸಿಡ್ಸ್ ಬೇರೆ ತುಂಬ ಇರುತ್ತೆ ಅಂತ. ಹಾಗಾಗಿ ನೀವು ಕೂಡ ಮನೇಲಿ ಯೂಸ್ ಮಾಡ್ತೀರಾ ಅಂದರೆ ಅದೇ ಥರ ಕಟ್ ಮಾಡಿ ಹಾಕಿ. ಆ್ಯಂಡ್ ಇದನ್ನು ನಾನು ಇವಾಗ ಅದು ಸ್ವಲ್ಪ ನಾನು ಕೋಲ್ಡ್ ಆಗಕ್ಕೆ ಇಟ್ಟಿದ್ದೀನಲ್ವ ಹಾಲು ಮತ್ತು ಕಸ್ಟರ್ಡ್ ಪೌಡ್ರು. ಸೊ ಅದಾದಮೇಲೆ ಅದು ತಣ್ಣದ ಮೇಲೆ ಇದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಸೊ ಗೈಸ್ ನೋಡಿ, ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಇದನ್ನು ನಾನು ಇವಾಗ ಫ್ರೂಟ್ಸ್ ಎಲ್ಲ ಏನಿತ್ತಲ್ಲ ಅದನ್ನ ಈ ಹಾಲಿನೊಂದಿಗೆ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನ ಇವಾಗ ಫ್ರಿಜ್ಜಲ್ಲಿ ಹಾಗೆ ಇಡ್ತೀನಿ. ಸೊ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಅದು ಇನ್ನೂ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದೊಂಥರ ಐಸ್ ಕ್ರೀಮ್ ತಿನ್ನಂಗೆ ಫೀಲ್ ಆಗುತ್ತೆ ವಿತ್ ಫ್ರೂಟ್ಸ್ ಜೊತೆಗೆ. ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಒನ್ಸ್. ಹೇ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈಸಿಯಾಗಿ ಮಾಡ್ಬೋದು. ನೀವು ಮನೇಲಿ ನಿಮ್ಮ ಮಕ್ಕಳಿದ್ರೆ ಮಾಡಿಕೊಡಿ. ಆ್ಯಂಡ್ ನೀವು ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಆ್ಯಂಡ್ ಇನ್ನೊಂದೇನೆಂದರೆ ಸ್ವೀಟ್ ಥರನೂ ಮಾಡ್ಬೋದು. ಎಮರ್ಜೆನ್ಸಿಗೆ ಗೀಸ ಮಾಡೋಕ್ಕಾಗಲ್ಲ. ಈ ಬ್ಯಾಚುಲರ್ಸ್ ಇರ್ತೀರಲ್ವ, ಮನೇಲಿ ಏನಾದ್ರು ಸ್ವೀಟ್ ಮಾಡಬೇಕು ಅಂತ ಅನಿಸ್ದಾಗ ಈ ಥರ ಸಲಾಡ್ನ ಮಾಡಿ ಚೆನ್ನಾಗಿರುತ್ತೆ ಅಲ್ವಾ. ಬೇಗನೂ ಖಾಲಿ ಆಗುತ್ತೆ. ಆ್ಯಂಡ್ ಪಾಯಸ ಎಲ್ಲ ಮಾಡಿದ್ರೆ ಕೆಲವೊಂದು ಕಡೆ ಬೇಗ ತಿಂತಾರೆ, ಇನ್ನೊಂದು ಕಡೆ ಬಿಡ್ತಾರೆ, ತಿನ್ನೋಕ್ಕೆ ಆಗಲ್ಲ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು. ಅದರ ಬದಲು ಈ ಥರ ಮಾಡಿ ಚೆನ್ನಾಗಾಗತ್ತೆ. ಆ್ಯಂಡ್ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಮ್ಮ ಕಾಮನ್ ಡೈಲಾಗ್ ಆಯಿತಾ. ಮತ್ತು ಇನ್ನೊಂದೇನೆಂದರೆ ಗೈಸ್, ಹೊಸದಾಗಿ ಆಲ್ರೆಡಿ ಒಂದು 4 ಜನ ಸಬ್ಸ್ಕ್ರೈಬರ್ಸ್ ನನಗೆ ಆ್ಯಡ್ ಆಗಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್, ನಾಟ್ ಬ್ಯಾಕ್ ಆಯಿತಾ. ನಾನು ಇದೇ ಥರ ಹೊಸ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ರೆಸಿಪೀಸ್ ಇರಲಿ ಆ್ಯಂಡ್ ಜಾಬ್ ರಿಲೇಟೆಡ್ ಯಾವುದಾದ್ರೂ ಆಗಿರಲಿ ಆ ಥರ ಕಂಟೆಂಟ್ನ ಜಾಸ್ತಿ ಹಾಕ್ತೀನಿ ಆಯಿತಾ. ಆ್ಯಂಡ್ ಇನ್ನೊಂದೇನಂದರೆ ಗೈಸ್, ನಾನು ಹೇಳಿದ್ನಲ್ಲ ಇವಾಗ ಸ್ವಲ್ಪ ಮಧ್ಯೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಹಕ್ಕಿ ಕೂಗೋದು ಅದೆಲ್ಲ ಕೇಳ್ತಾ ಇರುತ್ತೆ. ಆ್ಯಂಡ್ ಇನ್ನೊಂದೇನಂದರೆ ಲಾಸ್ಟ್ ವೀಡಿಯೋದಲ್ಲೂ ಹಾಗೆ ಆಗಿತ್ತು, ಕಾಗೆ ಎಲ್ಲ ಕೂಗೋದು. ಪ್ಲೀಸ್ ಅದೆಲ್ಲ ಅವಾಯ್ಡ್ ಮಾಡಿ ಆಯಿತಾ. ಇಲ್ಲೇನಾಗ್ಬಿಟ್ಟಿದೆ, ನಮ್ಮ ಮನೆ ಹತ್ರನೇ ಮರ ಇರೋದ್ರಿಂದ ಮರದಲ್ಲೆಲ್ಲ ಹಕ್ಕಿ ಕಾಗೆ ಎಲ್ಲ ತುಂಬ ಇದೆ ಆಯಿತಾ. ಅದು ಕೂಗ್ತಾ ಇರುತ್ತೆ. ಅವ್ರದ್ದೇನೋ ಕಟ್ಟೆ ಪಂಚಾಯತಿ ಅವ್ರು ಮಾಡ್ಕೊತಿರ್ತಾರೆ, ನಮ್ಗೆ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಾವೇನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ಸೊ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನೇ ಇದ್ರೂ ಇಗ್ನೋರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಹೊಸದಾಗಿಂದ ಅಂದರೆ ಅಥವಾ ನೋಡಿ ನನ್ನ ವಿಡಿಯೋನೇ ಮತ್ತೆ ತೆಗೆದು ನೋಡ್ತಿದ್ರು ಅಡ್ಡಿಲ್ಲ, ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಿಮ್ಗೆ ಈಸಿಯಾಗಿ ಬೇಗನೆ ನೋಟಿಫಿಕೇಷನ್ ಹೋಗುತ್ತೆ. ನೀವು ಪದೇ ನನ್ನ ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡಿ ನನ್ನ ವೀಡಿಯೋನ ನೋಡೋಕ್ಕಿಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಈಸಿಯಾಗಿ ನೋಟಿಫಿಕೇಷನ್ ಹೋಗುತ್ತೆ. ನೋಟಿಫಿಕೇಷನ್ ಅಂದರೆ ಹೋದ್ಮೇಲೆ ನೀವು ನನ್ನ ವೀಡಿಯೋನ ನೋಡಿ.